ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೀಪ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಕೇವಲ ಎರಡು ಸ್ಟೆಪ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಸ್ಟೆಪ್ ಏನು, ಮ್ಯಾಕ್ಸಿಮಮ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎರಡನೇದು ಡಿಲೀಟ್ ದ ನೋಡ್. ಸೊ ಈ ಡಿಲೀಟ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಹೀಪ್ ಸಾಲ್ಟ್ ಅನ್ನ ಅಪ್ಲೈ ಮಾಡಿಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತೀವಿ. ಸಾಲ್ಟ್ ಅಂತಂದ್ರೇನು, ಅರೇಂಜ್ಮೆಂಟ್. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಏನು, ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇವಾಗ ಫಸ್ಟ್ ಸ್ಟೆಪ್ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ಸೊ ನಾನು ಯಾವ ರೀತಿ ಇಲ್ಲಿ ಬರಿತಾ ಹೋಗ್ತೀನಿ ಅದೇ ರೀತಿ ನೀವು ಬರಿತಾ ಹೋಗ್ಬೇಕು ಎಕ್ಸಾಮ್ ಅಲ್ಲಿ. ಅವಾಗ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೆಪ್ ನೋಡಿ, 4. ಸೊ ಇವಾಗ 4 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಇವಾಗ ಖಾಲಿ ಇದೆ, ನನ್ನ ಟ್ರೀ ಖಾಲಿ ಇದೆ, ಯಾವುದನ್ನು ಕೂಡ ನಾನು ಇನ್ಸರ್ಟ್ ಮಾಡಿಲ್ಲ. ಸೊ ಏನ್ ಮಾಡ್ತೀನಿ, 4 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಸರಿನಾ? ಈಗ ನೆಕ್ಸ್ಟ್ 4 ಆಲ್ರೆಡಿ ಇನ್ಸರ್ಟ್ ಆಗಿದೆ. ನಾನು ಇವಾಗ 3 ಅನ್ನ ಇನ್ಸರ್ಟ್ ಮಾಡಬೇಕು. ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಲೆಫ್ಟ್ ಚೈಲ್ಡಿಗೆ ಇನ್ಸರ್ಟ್ ಮಾಡಬೇಕು, ರೈಟ್ ಚೈಲ್ಡಿಗೆ ಇನ್ಸರ್ಟ್ ಮಾಡಬೇಕು. ನೋಡಿ ಈ ಹೀಪ್ ಸಾರ್ಟ್ ಏನ್ ಮಾಡುತ್ತೆ, ಇಟ್ ವಿಲ್ ಫಾಲೋ ದ ಕಂಪ್ಲೀಟ್ ಬೈನರಿ ಟ್ರೀ. ಈ ಕಂಪ್ಲೀಟ್ ಬೈನರಿ ಟ್ರೀ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದರ ಫರ್ದರ್ ಲೆವೆಲ್ ಅಂದ್ರೆ ಅದರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವುಗಳ ಚೈಲ್ಡ್ ಅನ್ನ ನೀವು ಫಿಲ್ ಮಾಡಬೇಕು ಅಂತಂದ್ರೆ, ಒಂದು ಫಸ್ಟ್ ನೀವು ಲೆಫ್ಟ್ ಚೈಲ್ಡ್ ಅನ್ನ ಫಿಲ್ ಮಾಡಬೇಕು, ಆಮೇಲೆ ನೀವು ರೈಟ್ ಚೈಲ್ಡ್ ಅನ್ನ ಫಿಲ್ ಮಾಡಬೇಕು. ಏನೋ ಗೋ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಅಂತ ಕಂಪ್ಲೀಟ್ ಬೈನರಿ ಟ್ರೀ ಹೇಳುತ್ತೆ. ಗೋ ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಫಸ್ಟ್ ಲೆಫ್ಟ್ ಚೈಲ್ಡ್ ಅನ್ನ ಫಿಲ್ ಮಾಡಬೇಕು, ಆಮೇಲೆ ರೈಟ್ ಚೈಲ್ಡ್ ಅನ್ನ ಫಿಲ್ ಮಾಡಬೇಕು. ಸರಿನಾ? ಇವಾಗ ಇಲ್ಲಿ 4 ಇದೆ, ನಾನು 3 ಅನ್ನ ಇನ್ಸರ್ಟ್ ಅಥವಾ ಫಿಲ್ ಮಾಡಬೇಕು ಅಂತ ಅಂದ್ರೆ ಎಲ್ಲಿ ಫಿಲ್ ಮಾಡಬೇಕು, ಲೆಫ್ಟ್ ಚೈಲ್ಡ್, ಆಸ್ ಲೆಫ್ಟ್ ಆಸ್ ಪಾಸಿಬಲ್ 3. ಇವಾಗ ನಾವು ಫಿಲ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ಒಂದೇ ಒಂದಿತ್ತು, ಏನು ಕಂಡೀಷನ್ಸ್ ಅನ್ನ ನಾನು ನೋಡ್ಲಿಲ್ಲ. ಇಲ್ಲಿ ಬಂದಾಗ ಎರಡು ನೋಡ್ಗಳಿವೆ. ಸೊ ಇವಾಗ ಏನ್ ಮಾಡಬೇಕು, ಕಂಡೀಷನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಏನ್ ಕಂಡೀಷನ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಇಲ್ಲ ಅಂತಂದ್ರೆ ಏನ್ ಮಾಡಬೇಕು, ಆ ಪೇರೆಂಟ್ ಮತ್ತೆ ಚೈಲ್ಡ್ ಅನ್ನ ಸ್ವ್ಯಾಪ್ ಮಾಡಬೇಕು. ಸೊ ಪೇರೆಂಟ್ ಈಸ್ 4, ಚೈಲ್ಡ್ ಈಸ್ 3. ಪೇರೆಂಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ, ನಾನು ಸ್ವ್ಯಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಹೋಗೋಣ. 4 ಆಲ್ರೆಡಿ ಇತ್ತು, 3 ಕೂಡ ಆಲ್ರೆಡಿ ಇತ್ತು, 7 ಅನ್ನ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಲೆಫ್ಟ್ ಚೈಲ್ಡ್ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು, ರೈಟ್ ಚೈಲ್ಡ್ ಹೋಗ್ಬೇಕು. ಸೊ 4 ಆದ್ಮೇಲೆ 7. ಈಗ ನೋಡಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಇಲ್ವಾ ಅಂತ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಇಲ್ಲೇನಾಗಿದೆ, ಪೇರೆಂಟ್ ಈಸ್ ಲೆಸ್ ದೆನ್ ಚೈಲ್ಡ್ ಆಗಿದೆ. ಸೊ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಮಾಡೋಣ. 4 ಜಾಗಕ್ಕೆ 7 ಬರುತ್ತೆ, 3 ಅದೇ ರೀತಿ ಉಳ್ಕೊಂತು. 4 ಜಾಗಕ್ಕೆ 7, 7 ಜಾಗಕ್ಕೆ 4. ಸೊ ಇವಾಗ ಏನಾಯ್ತು ನೋಡಿ, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಬೈನರಿ ಟ್ರೀ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಯಾವ್ದಾದ್ರು ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 7. ಸೊ 7 ಗಿನ್ನ ಕಡಿಮೆ ಇರೋದು ಲೆಫ್ಟ್ ಚೈಲ್ಡ್, ಜಾಸ್ತಿ ಇರೋದು ರೈಟ್ ಚೈಲ್ಡ್ ಅಂತ ನಾವು ಅಪ್ಲೈ ಮಾಡ್ತಾ ಇದ್ವಿ ಅಲ್ವಾ. ಸೊ ಇಲ್ಲಿ ಅದ್ರ ಪ್ರಕಾರ ತಪ್ಪಿದೆ ನೋಡಿ, ಈ 4 ಕೂಡ ಈ ಕಡೆನೆ ಬರ್ಬೇಕಿತ್ತು. ಸೊ ಆ ರೀತಿ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿ ಕಂಪ್ಲೀಟ್ ಬೈನರಿ ಟ್ರೀ ಅನ್ನ ಮಾತ್ರ ನೀವು ಅಪ್ಲೈ ಮಾಡ್ಬೇಕಷ್ಟೇ, ವ್ಯಾಲ್ಯೂಸ್ ಅಲ್ಲಿ ಆಟ ಆಡಂಗಿಲ್ಲ. ಏನು, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಈ ಕಂಡೀಷನ್ ಮಾತ್ರ ಸ್ಯಾಟಿಸ್ಫೈ ಮಾಡಿ ಅಷ್ಟೇ, ಇನ್ನೇನು ಮಾಡಕ್ ಹೋಗ್ಬೇಡಿ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇರ್ಬೇಕಷ್ಟೇ. ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 7 ಆಲ್ರೆಡಿ ಇತ್ತು, 3 ಕೂಡ ಇತ್ತು, 4 ಕೂಡ ಇತ್ತು. ಈಗ ನೆಕ್ಸ್ಟ್ ಇನ್ಸರ್ಟ್ ಮಾಡಬೇಕಾಗಿರುವಂತದ್ದು 1. ಸೊ ನಾನೇನ್ ಹೇಳಿದೆ, ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗ್ಬೇಕು. 7 ಇಂದ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗುತ್ತೆ. ಸೊ ಇಲ್ಲಿ ಈ ಲೆವೆಲ್ ಅಲ್ಲಿ ಏನಾಗಿದೆ, ಎಲ್ಲವೂ ಕೂಡ ಫಿಲ್ ಆಗಿದೆ. 1 ನೋಡ್ ಇದೆ, 1 ನೋಡ್ಗೆ ಮ್ಯಾಕ್ಸಿಮಮ್ 2 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಕೂಡ ಫಿಲ್ ಆಗಿದೆ. ಸೊ ಇವಾಗ ಏನ್ ಮಾಡಬೇಕು, ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಮತ್ತೆ ಇನ್ನೊಂದು ನೋಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಅದ್ಯಾವುದು 1. ಸೊ ಇವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ಯಾ ನೋಡಿ, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಅದನ್ನೇ ಮತ್ತೆ ಬರ್ಕೊಳ್ಳಿ. 7 ಅದೇ ರೀತಿ ಉಳ್ಕೊಳುತ್ತೆ, 3, 4, 1. ಸೊ ಇವಾಗ ನಾನು 8 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 8 ಅನ್ನ ಇನ್ಸರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರೋಣ.
ಈ ಲೆವೆಲ್ ಅಲ್ಲಿ ನೋಡಿ, ಲೆವೆಲ್ 0 ಅಲ್ಲಿ ಒಂದೇ ಒಂದು ನೋಡಿತ್ತು, ಅದಕ್ಕೆ ಎಷ್ಟು ಚೈಲ್ಡ್ ಇರ್ಬೋದು, ಮ್ಯಾಕ್ಸಿಮಮ್ 2 ಚೈಲ್ಡ್. ಸೊ 2 ಚೈಲ್ಡ್ ಕೂಡ ಫಿಲ್ ಆಗಿದೆ. ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬಂದಾಗ ಈ ನೋಡ್ಗೆ ಎಷ್ಟು ಚೈಲ್ಡ್ ಇರ್ಬೋದು, ಮ್ಯಾಕ್ಸಿಮಮ್ 2. ಬೈನರಿ ಟ್ರೀಯಲ್ಲಿ ಏನಾಗುತ್ತೆ, ಪ್ರತಿಯೊಂದು ನೋಡ್ಗೂ ಕೂಡ 2 ಮ್ಯಾಕ್ಸಿಮಮ್ ಚೈಲ್ಡ್ಗಳು ಇರ್ಬೋದು. ಒಂದು ಚೈಲ್ಡ್ ಫಿಲ್ ಆಗಿದೆ 3ಗೆ, ಇನ್ನೊಂದು ಚೈಲ್ಡ್ ಅನ್ನ ಫಿಲ್ ಮಾಡೋದು. ಸೊ ವ್ಯಾಲ್ಯೂ ಯಾವುದು 8. ಬಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ನೋಡಿ, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಇಲ್ಲೇನಾಯ್ತು, 8 ಈಸ್ ಗ್ರೇಟರ್ ದೆನ್ 3. ಚೈಲ್ಡ್ ಪೇರೆಂಟ್ ಗಿನ್ನ ಗ್ರೇಟರ್ ಆದಂಗೆ ಆಯ್ತು. ಸೊ ಇವಾಗ ಏನ್ ಮಾಡಬೇಕು, ಇವ್ರಿಬ್ರು ಕೂಡ ಸ್ವ್ಯಾಪ್ ಮಾಡ್ಬೇಕು. ಅವ್ರ ಜಾಗಕ್ಕೆ ಇವರು, ಇವ್ರ ಜಾಗಕ್ಕೆ ಅವರು. 7 ಅದೇ ರೀತಿ ಉಳ್ಕೊಳುತ್ತೆ. ಸೊ 3 ಜಾಗಕ್ಕೆ 8 ಬರುತ್ತೆ. ನೆಕ್ಸ್ಟ್ 4 ಅದೇ ರೀತಿ ಉಳ್ಕೊಳುತ್ತೆ. 1 8 ಜಾಗಕ್ಕೆ 3. ಸೊ ಇವಾಗ ಮತ್ತೆ ಚೆಕ್ ಮಾಡಿ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ಅಂತ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಇವಾಗ ಏನಾಯ್ತು, ಪೇರೆಂಟ್ ಈಸ್ ಲೆಸ್ ದೆನ್ ಚೈಲ್ಡ್ ಆಯ್ತು. ಈ 8 ಮತ್ತೆ 7 ಅನ್ನ ಮತ್ತೆ ನಾನು ಸ್ವ್ಯಾಪ್ ಮಾಡಬೇಕು. 8 ಜಾಗಕ್ಕೆ 7, 7 ಜಾಗಕ್ಕೆ 8 ಬರುತ್ತೆ. ಸೊ 8 7 4 1 3. ಇವಾಗ ನೋಡಿ, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಇದೇ ಕಂಡೀಷನ್ ಮಾತ್ರ ನೀವು ಸ್ಯಾಟಿಸ್ಫೈ ಮಾಡಬೇಕು. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್ ಫಿಲ್ ಮಾಡ್ಬೇಕಾದ್ರೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್, ಇಷ್ಟನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನ ಕೇವಲ ಒಂದೇ ಒಂದು ವ್ಯಾಲ್ಯೂ ಉಳಿದಿದೆ, ಅದು 5. ಸೊ ಇಲ್ಲಿ ಅಪ್ಡೇಟ್ ಆಗಿರುವಂತಹ ಅಂದ್ರೆ ಕರೆಕ್ಟ್ ಆಗಿರುವಂತಹ ಟ್ರೀ ಅನ್ನ ಕಾಪಿ ಮಾಡ್ಕೊಳ್ಳಿ. 8 7 4 1 3 ಇಷ್ಟು ಇತ್ತು. ಇವಾಗ ನಾನೇನ್ ಮಾಡಬೇಕು, 5 ಅನ್ನ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗ್ತೀನಿ. ಈ ಲೆವೆಲ್ 0 ಅಲ್ಲಿ ಒಂದು ನೋಡಿದೆ, ಅದಕ್ಕೆ ಮ್ಯಾಕ್ಸಿಮಮ್ 2 ಚೈಲ್ಡ್ ಇರ್ಬೋದಿತ್ತು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರು 2 ಕೂಡ ಫಿಲ್ ಆಗಿದೆ. ಮತ್ತೆ ನೆಕ್ಸ್ಟ್ ಲೆವೆಲ್ ಹೋದಾಗ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋದ್ರೆ 7ಗೆ 2 ಚೈಲ್ಡ್ ನೋಡ್ ಇರ್ಬೋದಿತ್ತು, 2 ಚೈಲ್ಡ್ ನೋಡ್ ಕೂಡ ಫಿಲ್ ಆಗಿದೆ. ನೆಕ್ಸ್ಟ್ ರೈಟ್ ಬರಬೇಕು. 4ಗೆ ಚೈಲ್ಡ್ ನೋಡ್ಗಳು ಮ್ಯಾಕ್ಸಿಮಮ್ ಎಷ್ಟಿರ್ಬೋದು, 2 ಇರ್ಬೋದು. ಸೊ ಇವಾಗ ನಾನೇನ್ ಮಾಡ್ಬೋದು, ಒಂದು ಲೆಫ್ಟ್ ಚೈಲ್ಡ್ ಅನ್ನ ಆಡ್ ಮಾಡ್ಬೋದು. ಫಸ್ಟ್ ಲೆಫ್ಟ್ ಆಮೇಲೆ ರೈಟ್. ಸೊ ವ್ಯಾಲ್ಯೂ ಯಾವುದು 5. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ಯಾ? ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, 4 ಮತ್ತೆ 5 ಅನ್ನ ಸ್ವ್ಯಾಪ್ ಮಾಡ್ತೀನಿ. 4 ಜಾಗಕ್ಕೆ 5 ಬರುತ್ತೆ, 5 ಜಾಗಕ್ಕೆ 4 ಬರುತ್ತೆ. 7 4 ಜಾಗಕ್ಕೆ 5 ಬಂತು. 1 ಅದೇ ರೀತಿ ಉಳ್ಕೊಳುತ್ತೆ, 3 ಕೂಡ ಅದೇ ರೀತಿ ಉಳ್ಕೊಳುತ್ತೆ, 5 ಜಾಗಕ್ಕೆ 4 ಬಂತು. ಸೊ ಇವಾಗ ನೋಡಿ, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಕೊಟ್ಟಿದ್ದಂತ ಎಲ್ಲಾ ವ್ಯಾಲ್ಯೂಗಳನ್ನು ನಾವು ಟ್ರೀಯಲ್ಲಿ ಇನ್ಸರ್ಟ್ ಮಾಡಾಗಿದೆ. ಸೊ ಇವಾಗ ನಮ್ಮ ಮೊದಲನೇ ಸ್ಟೆಪ್ ಮುಗೀತು. ಏನು, ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ಇವಾಗ ಕೊನೆಯದು ಏನ್ ಟ್ರೀ ಇದೆಯಲ್ಲ, ಇದ್ರ ಪ್ರಕಾರ ನಾವು ಈ ಎಲಿಮೆಂಟ್ ಗಳನ್ನ ಒಂದು ಅರೆಗೆ ಇನ್ಸರ್ಟ್ ಮಾಡೋದು. ಒಂದು ಅರೆಯನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಇನ್ಸರ್ಟ್ ಮಾಡೋದು. ಇವಾಗ ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ಯಾವ ರೀತಿ, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ಇದನ್ನ ಲೆವೆಲ್ 0 ಅಂತ ಕರಿತೀವಿ. ಮೊದಲನೇದು ಲೆವೆಲ್ 0 ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ, ಒಂದೇ ಎಲಿಮೆಂಟ್. ಸೊ ಅದನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿ 8. ನೆಕ್ಸ್ಟ್ ಲೆವೆಲ್ 1, ಇದು ಲೆವೆಲ್ 1. ಸೊ ಲೆವೆಲ್ 1 ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ, 7 ಇದೆ, 5 ಇದೆ. ಯಾವ್ದೊಂದು ಫಸ್ಟ್ ಇನ್ಸರ್ಟ್ ಮಾಡಬೇಕು, ಲೆಫ್ಟ್ ಟು ರೈಟ್. ಸೊ 7 ಫಸ್ಟ್, ನೆಕ್ಸ್ಟ್ 5, 7 5. ನೆಕ್ಸ್ಟ್ ಲೆವೆಲ್ ಬರೋಣ, ಲೆವೆಲ್ ನಂಬರ್ 2. ಸೊ ಲೆವೆಲ್ ನಂಬರ್ 2 ಅಲ್ಲಿ ಇವಾಗ ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋಗಿ. 1 3 4, 1 3 4. ಸೊ ಇವಾಗ ನೋಡಿ, ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಿತ್ತು. ಮ್ಯಾಕ್ಸಿಮಮ್ ಎಲಿಮೆಂಟು ನಮ್ಮ ಹೀಪ್. ಹೀಪ್ ಅಂತ ಅಂದ್ರೆ ಏನು, ಗುಡ್ಡೆ ಅಂತ ಕರಿತೀವಲ್ವಾ ಕನ್ನಡದಲ್ಲಿ, ಮಣ್ಣಿನ ಗುಡ್ಡೆ, ಮಣ್ಣಿನ ಹೀಪ್, ಸ್ಯಾಂಡ್ ಹೀಪ್ ಅಲ್ವಾ, ಆ ರೀತಿ. ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ ಎಲ್ಲಿದೆ, ಮೇಲೆ ಇದೆ. ಹೀಪಿನ ಅಂದ್ರೆ ಗುಡ್ಡೆಯ ಮೇಲಿದೆ ಅಂತ ಅರ್ಥ. ಸೊ ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಾಗಿದೆ. ಸೊ ಇವಾಗ ನಮಗೆ ಜಸ್ಟ್ ಈ ಒಂದು ಟ್ರೀ ಮತ್ತೆ ಈ ಒಂದು ಅರೆ ಮಾತ್ರ ಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಡಿಲೀಟ್ ಮಾಡೋದಕ್ಕೋಸ್ಕರ. ಸೊ ಇವಾಗ ಸೆಕೆಂಡ್ ಸ್ಟೆಪ್, ಡಿಲೀಟ್ ದ ಡೇಟಾ. ಸೊ ಡಿಲೀಟ್ ಮಾಡ್ಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಎರಡನೇ ಸ್ಟೆಪ್ಗೆ ನಾವು ಇವಾಗ ಬಂದಿದ್ದೀವಿ. ಸೊ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇ ಎಲಿಮೆಂಟ್, ಈಗ ಇದಷ್ಟು ಕೂಡ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಂತ ಕರಿತಾ ಹೋಗ್ಬೋದು, ಅಥವಾ ಅನ್ಸಾರ್ಟೆಡ್ ಅರೆ ಅಂತ ಕರಿಬಹುದು. ಯಾಕಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿಲ್ಲ. ಮೊದಲನೇ ಎಲಿಮೆಂಟ್ ಮತ್ತೆ ಕೊನೆ ಎಲಿಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ಅನ್ಸಾರ್ಟೆಡ್ ಅಲ್ಲಿ. ಸೊ ಇವಾಗ ಏನ್ ಮಾಡ್ಬೇಕು, ಎರಡನ್ನು ಕೂಡ ಸ್ವ್ಯಾಪ್ ಮಾಡಬೇಕು. 8 ಜಾಗಕ್ಕೆ 4 ಬರುತ್ತೆ, 4 ಜಾಗಕ್ಕೆ 8 ಬರುತ್ತೆ. ಸೊ ಅಪ್ಡೇಟೆಡ್ ಆಗಿ ಟ್ರೀ ಯಾವ ರೀತಿ ಕಾಣುತ್ತೆ ನಮಗೆ,
8 ಜಾಗಕ್ಕೆ 4, 7 ಅದೇ ರೀತಿ ಉಳ್ಕೊಂತು, 5 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್, 3 ವಿಲ್ ಬಿ ಸೇಮ್, 4 ಜಾಗಕ್ಕೆ 8 ಬಂತು. ಇವಾಗ ನಾನೇನು ಹೇಳಿದೆ, ಡಿಲೀಟ್ ದ ಡೇಟಾ. ಸೊ ನಾವು 4 ಮತ್ತೆ 8 ಅನ್ನ ಸ್ವ್ಯಾಪ್ ಮಾಡಿದೀವಲ್ಲ, ಇವಾಗ ಏನ್ ಮಾಡ್ತೀವಿ, ಆ ಮ್ಯಾಕ್ಸಿಮಮ್ ಎಲಿಮೆಂಟ್ ಅನ್ನ ನಾನು ಡಿಲೀಟ್ ಮಾಡ್ತೀನಿ. 8 ಅನ್ನ ಡಿಲೀಟ್ ಮಾಡಿದೆ. ಸೊ 8 ಅನ್ನ ಡಿಲೀಟ್ ಮಾಡಿದಾಗ ನನ್ನ ನ್ಯೂ ಅರೆ ಏನಾಗುತ್ತೆ, 4 ಫಸ್ಟ್ ಅಲ್ಲಿ ಇತ್ತು. ಯಾಕೆ 4 ಮತ್ತೆ 8 ಅನ್ನ ಸ್ವ್ಯಾಪ್ ಮಾಡಿದ್ದು. ಇನ್ನ ಉಳಿದಿರುವಂತ ಎಲಿಮೆಂಟ್ಗಳು ಅದೇ ರೀತಿ ಉಳ್ಕೊಂಡಿದ್ದು ಅಲ್ವಾ. 4 ಜಾಗಕ್ಕೆ 8 ಬಂದಿತ್ತು. ಇವಾಗ 8 ಸಾರ್ಟ್ ಆಗಿದೆ. ಸಾರ್ಟ್ ಅಂತಂದ್ರೇನು, ಅರೇಂಜ್ ಆಗಿದೆ, ಅದರ ಪೊಸಿಷನ್ ಫಿಕ್ಸ್ ಆಯಿತು. ಇನ್ನ 5 ಎಲಿಮೆಂಟ್ಗಳು ಮಾತ್ರ ಅನ್ಸಾರ್ಟೆಡ್ ಆಗಿದೆ. ಸೊ ಸೇಮ್ ಲಾಜಿಕ್ ಅನ್ನ ನಾನು ಇವಾಗ ಅಪ್ಲೈ ಮಾಡಬೇಕು. ಬಟ್ ಆದರೆ ಈ ಕಂಡೀಷನ್ ಡಿಲೀಟ್ ಮಾಡಬೇಕಾದ್ರೂ ಕೂಡ ಸ್ಯಾಟಿಸ್ಫೈ ಆಗಬೇಕು. ಏನು, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡಾ? ಇಲ್ಲ. ಸೊ ನೋಡಿ, ಇಲ್ಲಿ 7 ಇದೆ, ಇಲ್ಲಿ 5 ಇದೆ. ಯಾವ್ದ್ರ ಜೊತೆ ಫಸ್ಟ್ ಕಂಪೇರ್ ಮಾಡಬೇಕು? ಫಸ್ಟ್ ಲೆಫ್ಟ್ ಚೈಲ್ಡ್ ಜೊತೆ ಕಂಪೇರ್ ಮಾಡಬೇಕು. ಯಾಕೆ? ಕಂಪ್ಲೀಟ್ ಬೈನರಿ ಟ್ರೀ ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ 7 ಮತ್ತೆ 4 ಅನ್ನ ಕಂಪೇರ್ ಮಾಡಿ. ಪೇರೆಂಟ್ ಈಸ್ ಲೆಸ್ ದೆನ್ ಚೈಲ್ಡ್. ಸೊ ಇವಾಗ ಏನ್ ಮಾಡೋಣ, 7 ಮತ್ತೆ 4 ಅನ್ನ ಸ್ವ್ಯಾಪ್ ಮಾಡೋಣ. ಸೊ 7 ಮೇಲೆ ಹೋಗುತ್ತೆ, 4 ಮತ್ತೆ 7 ಎರಡು ಕೂಡ ಸ್ವ್ಯಾಪ್ ಆದವು. ಸೊ ಇವಾಗ ನೋಡಿ, 7 ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಇವಾಗ ನಮಗೆ ಕರೆಕ್ಟ್ ಆಗಿದೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಇದರ ಪ್ರಕಾರ ನಾನು ಅರೆಯನ್ನ ಮತ್ತೆ ಕ್ರಿಯೇಟ್ ಮಾಡಬೇಕು. ಸೊ ಲೆವೆಲ್ 0 ಅಲ್ಲಿ 7 ಇದೆ, ಲೆವೆಲ್ 1 ಅಲ್ಲಿ ಲೆಫ್ಟ್ ಟು ರೈಟ್ 4 5, ನೆಕ್ಸ್ಟ್ 1 3 1 3 8 ಆಲ್ರೆಡಿ ಸ್ವ್ಯಾಪ್ ಆಗಿದೆ, ಅಂದ್ರೆ 8 ಆಲ್ರೆಡಿ ಡಿಲೀಟ್ ಆಗಿದೆ ಅಂತ ಅರ್ಥ. ಡಿಲೀಟ್ ಆಗಿದೆ ಅಂತಂದ್ರೆ ಸಾಲ್ಟ್ ಆಗಿದೆ ಅಂತ. ಇವಾಗ ನಾನೇನ್ ಮಾಡಬೇಕು, ಅನ್ಸಾರ್ಟೆಡ್ ಅಲ್ಲಿ ಮೊದಲನೇ ಎಲಿಮೆಂಟ್, ಅನ್ಸಾರ್ಟೆಡ್ ಅಲ್ಲಿ ಕೊನೆಯ ಎಲಿಮೆಂಟ್ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಮಾಡಿದಾಗ ಏನಾಗುತ್ತೆ, 7 ಜಾಗಕ್ಕೆ 3 ಬರುತ್ತೆ. ನೋಡಿ, ಇದು ಒಂದು ಸ್ಟೆಪ್ ಅಂತ ಕನ್ಸಿಡರ್ ಮಾಡಿ. ಯಾಕೆ, ನಾನು ಎಲಿಮೆಂಟ್ ಗಳನ್ನ ಡಿಲೀಟ್ ಮಾಡಿ ಹೊಸ ಟ್ರೀಯನ್ನ ಬರೆದು ಮತ್ತೆ ಅದನ್ನ ಏನ್ ಮಾಡಿದೆ, ಕರೆಕ್ಟ್ ಆಗಿ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಮಾಡಿಫೈ ಮಾಡಿದೀನಿ. ಇವೆರಡೂ ಕೂಡ ಒಂದೊಂದು ಸ್ಟೆಪ್ ರೀತಿ ಬರೀತಾ ಹೋಗ್ಬೇಕು. ಸ್ಟಾರ್ ಮಾರ್ಕ್ ಹಾಕ್ತಿದ್ದೀನಲ್ಲ ಈ ರೀತಿ, ಅವಾಗ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ ಸಿಗುತ್ತೆ. ಯಾಕಂದ್ರೆ ಟೀಚರ್ಸಿಗೆ ಗೊತ್ತಾಗುತ್ತೆ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ. ನೋಡಿ, 7 ಜಾಗಕ್ಕೆ 3 ಬಂತು, 4 ಅದೇ ರೀತಿ ಉಳ್ಕೊಳುತ್ತೆ, 5 ವಿಲ್ ಬಿ ಸೇಮ್, ನೆಕ್ಸ್ಟ್ 1 ವಿಲ್ ಬಿ ಸೇಮ್, 3 ಜಾಗಕ್ಕೆ 7 ಸ್ವ್ಯಾಪ್ ಆಗಿರುತ್ತೆ. ಇವಾಗ ಮ್ಯಾಕ್ಸಿಮಮ್ ಎಲಿಮೆಂಟ್ ನಾನು ಡಿಲೀಟ್ ಮಾಡಬೇಕಲ್ವಾ. ಸೊ 7 ಮತ್ತೆ 3 ಅನ್ನ ಸ್ವ್ಯಾಪ್ ಮಾಡಿದಾಗ ಮ್ಯಾಕ್ಸಿಮಮ್ ಎಲಿಮೆಂಟು ಇಲ್ಲಿಗೆ ಬರುತ್ತೆ. ಸೊ ಏನಾಯ್ತು, 7 ಡಿಲೀಟ್ ಆಯ್ತು. ಇವಾಗ ಏನ್ ಮಾಡಬೇಕು, ಅಪ್ಡೇಟೆಡ್ ಅರೇಯನ್ನ ಬರೀತಾ ಹೋಗೋಣ. 3 4 5 1. ಸೊ 3 ಮತ್ತೆ 7 ಸ್ವ್ಯಾಪ್ ಆಗಿದೆ, ಇನ್ನು ಉಳಿದಿದ್ದೆಲ್ಲ ಸೇಮ್ ಜಾಗದಲ್ಲಿ ಇರ್ತವೆ. ಸೊ 7 ಇಲ್ಲಿ ಬಂತು, 8 ಆಲ್ರೆಡಿ ನನಗೆ ಸ್ವ್ಯಾಪ್ ಆಗಿದೆ, ಅಂದ್ರೆ ಸಾಲ್ಟ್ ಆಗಿದೆ. ಸೊ 8 ಸಾಲ್ಟ್ ಆಗಿತ್ತು. ಇವಾಗ 7 ಕೂಡ ಏನಾಯ್ತು, 7 ಮತ್ತೆ 3 ಸ್ವ್ಯಾಪ್ ಆದಾಗ 7 ಕೂಡ ಸಾಲ್ಟ್ ಆಯ್ತು. ಈಗ ಟೋಟಲ್ 2 ಎಲಿಮೆಂಟ್ಗಳು ಸಾಲ್ಟ್ ಆಗಿವೆ, 4 ಎಲಿಮೆಂಟ್ಗಳು ಅದೇ ರೀತಿ ಉಳ್ಕೊಂಡಿದೆ. ಇವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಟ್ರೀ ಅಂತ ನೋಡ್ತಾ ಹೋಗಿ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸ್ಯಾಟಿಸ್ಫೈ ಆಗ್ತಿದೆಯಾ? ಇಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಫಸ್ಟ್ ಲೆಫ್ಟ್ ಜೊತೆ ಕಂಪೇರ್ ಮಾಡ್ಬೇಕು. ಪೇರೆಂಟ್ ಈಸ್ ಲೆಸ್ ದೆನ್ ಚೈಲ್ಡ್. ಸೊ 4 ಮತ್ತೆ 3 ಸ್ವ್ಯಾಪ್ ಆಗ್ತಾರೆ, 3 5 ಮತ್ತೆ 1. ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಬಟ್ ಪೇರೆಂಟ್ ಲೆಸ್ ದೆನ್ ಚೈಲ್ಡ್ ಇದೆ. ಸೊ ಮತ್ತೆ ಸ್ವ್ಯಾಪ್ ಮಾಡಿ, 5 ಮತ್ತೆ 4 ಸ್ವ್ಯಾಪ್ ಆಗುತ್ತೆ. ಇವಾಗ 3 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್. ಸೊ ಇವಾಗ ನೋಡಿ ಏನಾಯ್ತು, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಇದರ ಪ್ರಕಾರ ನಾವು ಹೊಸ ಅರೇಯನ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. 5, ನೆಕ್ಸ್ಟ್ ಲೆಫ್ಟ್ ಟು ರೈಟ್ 3 4 1. 7 ಮತ್ತೆ 8 ಆಲ್ರೆಡಿ ಡಿಲೀಟ್ ಆಗಿದೆ. ಡಿಲೀಟ್ ಅಂತಂದ್ರೆ ಸಾಲ್ಟ್ ಆಗಿದೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಮೊದಲನೇ ಎಲಿಮೆಂಟ್ ಮತ್ತೆ ಕೊನೆಯ ಎಲಿಮೆಂಟ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಎರಡನ್ನೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ವ್ಯಾಪ್ ಮಾಡಬೇಕು. ಸೊ 5 ಜಾಗಕ್ಕೆ 1 ಜಾಗಕ್ಕೆ 5. ಅವಾಗ ಏನಾಗುತ್ತೆ, ನನ್ನ ಟ್ರೀ 5 ಜಾಗಕ್ಕೆ 1 ಬರುತ್ತೆ, 3 ವಿಲ್ ಬಿ ಸೇಮ್, 4 ವಿಲ್ ಬಿ ಸೇಮ್. ಸೊ 1 ಜಾಗಕ್ಕೆ 5 ಬರುತ್ತೆ. ಇವಾಗ ಮ್ಯಾಕ್ಸಿಮಮ್ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡಬೇಕು. ಸೊ 5 ಡಿಲೀಟ್ ಆಯ್ತು. ಹಾಗಾದ್ರೆ ನನ್ನ ಅಪ್ಡೇಟೆಡ್ ಅರೇ ಏನಾಗುತ್ತೆ, 1 ನೆಕ್ಸ್ಟ್ ಲೆವೆಲ್ 3 ಮತ್ತೆ 4 ಅದೇ ರೀತಿ ಉಳ್ಕೊಳುತ್ತೆ.
1 ಮತ್ತೆ 5 ಸ್ವ್ಯಾಪ್ ಆಗಿದ್ದಲ್ವಾ, ಸೊ 5 ಏನಾಗುತ್ತೆ 1 ಜಾಗಕ್ಕೆ ಬರುತ್ತೆ. 7 ಮತ್ತೆ 8 ಆಲ್ರೆಡಿ ಸಾಲ್ಟ್ ಆಗಿದೆ. ಸೊ ಇವಾಗ 5 ಕೂಡ ಸಾಲ್ಟ್ ಆಯ್ತು. ಇನ್ನ ಕೇವಲ 3 ಎಲಿಮೆಂಟ್ಗಳು ಮಾತ್ರ ಉಳ್ಕೊಂಡಿವೆ. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ನೋಡಿ. ಅಪ್ಡೇಟೆಡ್ ಟ್ರೀದು ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್ ಸ್ಯಾಟಿಸ್ಫೈ ಆಗ್ತಿದೆಯಾ? ಇಲ್ಲ. ಫಸ್ಟ್ ಲೆಫ್ಟ್ ಜೊತೆ ಕಂಪೇರ್ ಮಾಡಿ, ಆಮೇಲೆ ರೈಟ್ ಜೊತೆ. ಸೊ 3 ಮತ್ತೆ 1 ಸ್ವ್ಯಾಪ್ ಆಗ್ತವೆ. ನೆಕ್ಸ್ಟ್ ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ 4 ಮತ್ತೆ 3 ಸ್ವ್ಯಾಪ್ ಆಗ್ತವೆ. ಇವಾಗ ನೋಡಿ ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಇದರ ಪ್ರಕಾರ ನಾವು ಅರೇಯನ್ನು ಮತ್ತೆ ಅಪ್ಡೇಟ್ ಮಾಡಬೇಕು. 4 at level 0 ಲೆಫ್ಟ್ ಟು ರೈಟ್ ಅಂತಂದ್ರೆ 1, ಆಮೇಲೆ 3, 5, 7, 8 ಆಲ್ರೆಡಿ ಸಾರ್ಟೆಡ್ ಆಗಿದೆ, ಡಿಲೀಟ್ ಆಗಿ 5, 7, 8 ಆಲ್ರೆಡಿ ಸಾರ್ಟ್ ಆಗಿದೆ. ಇವಾಗ ಮೊದಲನೇ ಎಲಿಮೆಂಟು ಮತ್ತೆ ಕೊನೆಯ ಎಲಿಮೆಂಟು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ನೋಡಿಕೊಂಡು ಅವೆರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. ಸೊ ಇಲ್ಲೇ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್. ಸೊ ಇವಾಗ ಏನಾಗುತ್ತೆ, 3 4 ಜಾಗಕ್ಕೆ ಬರುತ್ತೆ, 1 ಅದೇ ರೀತಿ ಉಳಿಯುತ್ತೆ, 3 ಜಾಗಕ್ಕೆ 4 ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಎಲಿಮೆಂಟ್ ಡಿಲೀಟ್ ಮಾಡಬೇಕು. ಸೊ 4 ಡಿಲೀಟ್ ಆಯಿತು. 4 ಡಿಲೀಟ್ ಆಯಿತು ಅಂತಂದರೆ ನನ್ನ ಅಪ್ಡೇಟೆಡ್ ಅರೇ ಏನಾಗುತ್ತೆ, 3 1 4. 4 ಮತ್ತು 3 ಎರಡು ಕೂಡ ಸ್ವ್ಯಾಪ್ ಆದವು. 5 7 8 ಆಲ್ರೆಡಿ ಸಾರ್ಟ್ ಆಗಿತ್ತು. ಸೊ ಇವಾಗ 4 ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಅನ್ನ ಸೇರ್ಕೊಳ್ಳುತ್ತೆ. ಇನ್ನು ಕೇವಲ 2 ಎಲಿಮೆಂಟ್ ಇರೋದು. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ ನೋಡಿ ಇಲ್ಲಿ. ಎಸ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ, ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು, ಮೊದಲನೇ ಎಲಿಮೆಂಟು ಮತ್ತು ಕೊನೆಯ ಎಲಿಮೆಂಟ್ ಎರಡು ಅಕ್ಕಪಕ್ಕ ಇವೆ, ಇವೆರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. 3 ಜಾಗಕ್ಕೆ 1 ಬರುತ್ತೆ, 1 ಜಾಗಕ್ಕೆ 3. ನಾನು ಮ್ಯಾಕ್ಸಿಮಮ್ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು. ಸೊ 3 ಡಿಲೀಟ್ ಆಗುತ್ತೆ. ಸೊ 3 ಡಿಲೀಟ್ ಆಯಿತು ಅಂತಂದರೆ 1 ಮತ್ತು 3 ಸ್ವ್ಯಾಪ್ ಆಗಿದ್ವು. 4 5 7 8 ಆಲ್ರೆಡಿ ಸಾರ್ಟೆಡ್ ಆಯಿತು. ಸೊ ಇವಾಗ 3 ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಅನ್ನ ಸೇರ್ಕೊಂತು. ಇನ್ನು ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು. ಸೊ ಅದನ್ನು ಕೂಡ ಡಿಲೀಟ್ ಮಾಡಾದ್ಮೇಲೆ ಕೊನೆಯ ಸ್ಟೆಪ್ಪಲ್ಲಿ ಏನಾಗುತ್ತೆ, ಯಾವುದು ಎಲಿಮೆಂಟ್ ಉಳ್ಕೊಳಲ್ಲ. ನನ್ನ ಫೈನಲ್ ಅರೇ ಏನಾಗುತ್ತೆ, 1 3 4 5 7 8. ನೋಡಿ ಇವಾಗ ಇನ್ಕ್ರೀಸಿಂಗ್ ಆರ್ಡರ್ ಸಾಲ್ಟ್ ಆಯ್ತಾ, 1 3 4 5 7 8. ಸೊ ಈ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್, ಡಿಲೀಟಿಂಗ್ ದ ಡೇಟಾ, ಸೆಕೆಂಡ್ ಸ್ಟೆಪ್. ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ತೋರಿಸಿದ್ದೀನಿ ಬೋರ್ಡ್ ಮೇಲೆ, ಇದೇ ರೀತಿ ಮಾಡಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ ಸಿಗುತ್ತೆ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಹೀಪ್ ಸಾರ್ಟ್ ಮೇಲೆ. ನಾನು ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.